ಸೊ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಏನಾಗುತ್ತೆ 3 ಡೇಸ್ ನಿಫ್ಟಿ ಅನಾಲಿಸಿಸ್ ಐ ಥಿಂಕ್ 3 ಡೇಸ್ದಿಂದ ಮಾಡಲಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ 3 ಡೇಸ್ ನಿಫ್ಟಿ ಯಾವ್ದಾರು ಟ್ರೇಡ್ಸ್ ಕೊಟ್ಟಿದೆ. ಸೊ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೈ ಯೂಸಿಂಗ್ ಇಂಡಿಕೇಟರ್ ಆ್ಯಂಡ್ ಬುಲ್ಲಿಂಜರ್ ಬ್ಯಾಂಡ್. ಸೊ ಎರಡು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ. ಸೊ ಮೇಜರಾಗಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಡ್ರೀಮ್ ಝೋನ್ ಇಂಡಿಕೇಟ್ರ್ ಯಾವ ಥರ ವರ್ಕ್ ಮಾಡುತ್ತೆ, ಇದನ್ನು ಆಟೋಮೆಟಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಎಲ್ಲಾದರೂ ಲೈನ್ಸ್ನ ಡ್ರಾ ಮಾಡುತ್ತೆ, ಇದು ಝೋನ್ಸ್ನ ಡ್ರಾ ಮಾಡುತ್ತೆ. ಕಂಪ್ಲೀಟಾಗಿ ಏನಾಗುತ್ತೆ, ಪ್ರೀವಿಯಸ್ ಸೆಷನ್ ಯಾವಾಗ ಓಪನ್ ಆಗುತ್ತೋ ಅವಾಗ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಪ್ ಟು ಎಂಡಿಂಗ್ವರೆಗೂ ಏನಾಗುತ್ತೆ ಕಂಪ್ಲೀಟ್ ಡ್ರಾ ಮಾಡುತ್ತೆ. ಯಾವುದಾದ್ರು ರೀಪೆಂಡಿಂಗ್ ಮೀನ್ಸ್ ಆಲ್ಟ್ರ್ ಆಗಲ್ಲ. ಸೊ ಕೆಲವೊಂದು ಇಂಡಿಕೇಟರ್ ಏನಾಗುತ್ತೆ ಐಯರ್ ಮತ್ತು ಲೋ ಮಾಡ್ತಾಗ ಶಿಫ್ಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಮೂಮೆಂಟ್ ಮೇಲೆ. ಸೊ ಇದು ಯಾವುದೇ ಥರ ಮೂಮೆಂಟ್ ಆಗಲ್ಲ, ಇಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಏನಾಗುತ್ತೆ ಈ ಝೋನ್ನ ಯೂಸ್ ಮಾಡ್ಕೊಂಡು ನಾವು ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ನ ಯೂಸ್ ಮಾಡ್ಕೊಂಡು ಏನಾಗುತ್ತೆ ಕೆಲವು ಟ್ರೇಡ್ಸ್ನ ಕೆಲವಲ್ಲ ಎಲ್ಲ ಟ್ರೇಡ್ಸನ್ನ ನಾನು ಇದ್ರ ಮುಖಾಂತರ ಮಾಡ್ತೀನಿ. ಮೇಜರಾಗಿ ನಿಫ್ಟಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಕೆಲವೊಂದು ಟ್ರೇಡ್ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲೂ ವರ್ಕ್ ಆಗುತ್ತೆ. ಸೆನ್ಸೆಕ್ಸ್ ಅಂದರೆ ಅಲ್ಲಿ ಡೇಟಾನ ಬೈ ಮಾಡಬೇಕು, ಅದು ನಿಮ್ಗೆ ತೋರ್ಸೋಕ್ಕಾಗಲ್ಲ. ಬಟ್ ಝೋನ್ಸಲ್ಲಿ ತುಂಬ ವರ್ಕ್ ಆಗುತ್ತೆ. ಆ್ಯಂಡ್ ಗೋಲ್ಡಲ್ಲೂ ಅಷ್ಟೇ ತುಂಬ ಗೋಲ್ಡು BTC ಸೊ ಆಲ್ಮೋಸ್ಟ್ ಎಲ್ಲದರಲ್ಲೂ ವರ್ಕ್ ಆಗ್ತಿದೆ. ಸೊ ನಾನು ಇಲ್ಲಿ ಮೇಜರಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ನ ಫೋಕಸ್ ಮಾಡ್ತೀನಿ, ಅದು ನಿಫ್ಟಿ 50ನ ಫೋಕಸ್ ಮಾಡಿ ಏನಾಗುತ್ತೆ 3 ಡೇಸ್ ಅನಾಲಿಸಿಸ್ನ ನಾನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಬರೋಣ. ಓಕೆ, ಮೊದಲನೇದಾಗಿ ನೋಡಿ ಇವತ್ತು ಸೊ ಮಾರ್ಕೆಟ್ ಎಕ್ಸ್ಪೈರಿ ದಿನ. ಸೊ ಮಂಗಳವಾರದಿದು. ಸೊ ಮಂಗಳವಾರ ಏನಾಯ್ತು ನೋಡಿ, ಮಂಗಳವಾರ ಇಲ್ಲಿಂದ ಇಲ್ಲಿ ಓಪನ್ ಆಯಿತು. ಪ್ರೀವಿಯಸ್ ಝೋನ್ ಟಚ್ ಆಗಿ ಓಪನ್ ಆಯಿತು. ಆ್ಯಂಡ್ ಒಂದು ಕನ್ಫರ್ಮೇಷನ್ ಆಗಿದೆ, ಪ್ರೀವಿಯಸ್ ಝೋನ್ ಟಚ್ ಆಗಿದೆ. ಸೊ ನನಗೆ ಇಲ್ಲಾಗುತ್ತೆ, ಇಲ್ಲಿಂದ ಬುಲ್ಲಿಂಜರ್ ಬ್ಯಾಂಡು ಇದೆ. ಸೊ ಆಲ್ಮೋಸ್ಟ್ ಏನಾಗುತ್ತಂದ್ರೆ ಇಲ್ಲಿಂದ ನೀವು ಇಲ್ಲಿ ತೊಗೊಂಬೋದು ಟ್ರೇಡ್, ಯಾಕಂದರೆ ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡು ಟಚ್ ಆಗಿದೆ. ಸೊ ಇದೊಂದು ಕನ್ಫರ್ಮೇಷನ್ ಬಂದಾಗ ನಮ್ಗೆ ಏನಾಗುತ್ತಂದರೆ ಲಾಂಗ್ ಪೊಸಿಷನ್ನ ಇಲ್ಲಿ ಕೊಟ್ಟು, ಸೊ ಇದಕ್ಕೆ ಕೆಳಗಡೆ ಇಲ್ಲಿ SL ಕೊಟ್ಟು ನಾವು 1:1 ಟ್ರೈ ಮಾಡ್ಬೋದು. ಆಯಿತಾ, ಅಲ್ಲಿ ಇಲ್ಲೇ ಕೊಡ್ತೀರ, ಇದಕ್ಕೆ ಕೆಳಗಡೆ ಕೊಡ್ತೀರ 10 ಪಾಯಿಂಟ್ 15 ಪಾಯಿಂಟ್ ಕೊಡ್ತೀರ. ನಿಫ್ಟಿ ಎಕ್ಸ್ಪೈರಿ ದಿನ ಇದು ಒಳ್ಳೆ ಮೂಮೆಂಟ್ ಬಂದಿರುತ್ತೆ, ನಮಗೆ ಕ್ಯಾಪ್ಚರ್ ಮಾಡ್ಬೋದು ಇಲ್ಲಿ. ಆಯಿತಾ, ಇದೊಂದು ಟ್ರೇಡ್ ಆಯಿತು, ಕ್ಯಾಪ್ಚರ್ ಆಗುತ್ತಾ. ಸೊ ನೆಕ್ಸ್ಟ್ ಟ್ರೇಡ್ ಏನು ಮಾಡುತ್ತಂದರೆ ಫಸ್ಟ್ ಟೈಮ್ ಟಚ್ ಆಯಿತು. ಇಲ್ಲಿ ನೋಡಿ, ಫಸ್ಟ್ ಟೈಮ್ ಝೋನ್ ಟಚ್ ಆಯಿತು. ಆಯಿತಾ, ಸೆಕೆಂಡ್ ಟೈಮ್ ಟಚ್ ಆಯಿತು. ನಾನು ಇಲ್ಲೇ ತೊಗೊಂಡೆ, ನಾನು 20 ರೂಪಾಯಿ ಇಟ್ಟಿದ್ದೆ. ಈ ಟ್ರೇಡ್ ಏನಾಗುತ್ತೆ, ಇದು ಬಿಡಿ, ಇದೊಂದು ಟ್ರೇಡ್ ಆಯಿತು ಇಲ್ಲಿ. ಸೊ ಇಲ್ಲಿ ನನಗೆ ಟ್ರೇಡ್ ಲಾಜಿಕ್ ಬೇರೆ ಏನಿಲ್ಲ. ಒಂದು ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಇದೆ, ಅಲ್ಲಿ ಪ್ರೀವಿಯಸ್ ಝೋನ್ ಹತ್ರನೂ ಟಚ್ ಆಗಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಿದೆ. ಇಷ್ಟೇ ಲಾಜಿಕ್, ಬೇರೆ ಏನು ಲಾಜಿಕ್ ಇಲ್ಲಿ ಯೂಸ್ ಮಾಡಲಿಲ್ಲ. ಆಯಿತಾ, ಸೊ ನನಗೆ ಇಲ್ಲೇನಾಗುತ್ತೆ ಪ್ರೀವಿಯಸ್ ವೀಕೆಂಡಲ್ಲಿ ಬಂದಿದೆ. ಸೊ ಆರಾಮಾಗಿ ಈ ಟ್ರೇಡ್ನ ತೊಗೊಬೋದು. 1:1ಗೆ ಟಾರ್ಗೆಟ್ ಮಾಡಿ ಏನಾಗುತ್ತೆ ಇದನ್ನ ಎಕ್ಸಿಟ್ ಆಗೋದು. ಝೋನ್ ಟಚ್ ಆಗೋದೇ ಎಕ್ಸಿಟ್ ಆಗ್ಬಿಡ್ಬೋದು. ಆಯಿತಾ, ಇದೊಂದು ಟ್ರೇಡ್. ಆಯಿತಾ, ಸೊ ನಾನು ಎಕ್ಸಿಟ್ ಕಂಡೀಷನ್ ಹೇಳ್ತೀನಿ, ಝೋನ್ ಟಚ್ ಆಗಬೇಕಿಲ್ಲ, ನಿಮ್ಮ 1:1 ಇಟ್ಟಿರ್ತೀರಲ್ವ ಅದನ್ನು ಈಗ ಬಂದಾಗ ಎಕ್ಸಿಟ್ ಆಗಿಬಿಡ್ಬೇಕು. ಇಲ್ಲ, ಓಕೆ, ಇದೊಂದು ಟ್ರೇಡ್ ಆಯಿತು. ನೆಕ್ಸ್ಟ್ ಏನು ಮಾಡಿದೆ, ಇನ್ನೊಂದು ಟ್ರೇಡ್ ಇಲ್ಲಿ ಬಂತಲ್ವಾ. ಸೊ ಇದೊಂದು ಟ್ರೇಡ್, ಇದು ನಾನು ಮಾಡಲಿಲ್ಲ, ಜಸ್ಟ್ ಇದನ್ನು ತೊಗೊಂಡೆ ನಾನು. ಸೊ ಇಲ್ಲಿ ಬಂದಾಗ ಏನಾಗುತ್ತಂದರೆ, ಒಂದು ನಿಮಿಷ ತೋರಿಸ್ತೀನಿ ಅದು ನಿಮಗೆ. ಓಕೆ, ಇಲ್ಲಿ ಬಂತಲ್ವಾ ಶಾರ್ಟ್ ಪೊಸಿಷನ್ನು, ನಾನು ಇಲ್ಲೂ ರೀಟ್ರೇಸ್ಮೆಂಟ್ ಆಯ್ತಲ್ಲ, ಬುಲ್ಲಿಂಜರ್ ಮಿಡ್ಡಲ್ಲೂ ಇದೆ. ಸೊ ಬುಲ್ಲಿಂಜರ್ ಮಿಡ್ಡಲ್ಲೂ ಇದೆ. ಓಕೆ, ಒಂಚೂರು ಝೋನಿಂದ ಮೇಲೆ ಇಡ್ತೀನಿ ನಾನು. ಆಯಿತಾ, ನಿಯರ್ ಬೈ ಏನಾಗುತ್ತೆ ಅಂದರೆ ಇದಿತ್ತಲ್ವ, ಇದು ನಿಯರ್ ಬಂದು SL ಹತ್ರ ಬಂದು ರಿವರ್ಸ್ ಆಗಿರೋದು ಇದು. ಸೊ ನಾನು ಇಲ್ಲೋರ್ಗೆ ನನ್ನ ಮೇಜರ್ ಮಿಸ್ಟೇಕ್ ಏನು ಮಾಡಿದೆ ಅಂದರೆ, ನಾನು ಇಲ್ಲಿ ತೊಗೊಂಡ್ನಲ್ವ, ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಟಚ್ ಆಗಿತ್ತು, ಅದನ್ನ ಎಕ್ಸಿಟ್ ಆಗ್ಬಿಟ್ಟೆ. ಆಯಿತಾ, ಒಂದು 5 ಪಾಯಿಂಟ್ಸ್ ಏನೋ ಕೊಡ್ತು ಇಲ್ಲಿಂದ ಇಲ್ಲಿಗೆ, ಅಲ್ಲಿಗೆ ಎಕ್ಸಿಟ್ ಆಗ್ಬಿಟ್ಟೆ ನಾನು. ಆಯಿತಾ, ಸೊ ಯಾಕಂದ್ರೆ ಪ್ರೀಮಿಯಮ್ ತುಂಬ ತಿಂತಾಯಿತ್ತು, ಪ್ರೀಮಿಯಮ್ ತುಂಬ ಡಿಕೆ ಇಟ್ಟು ಅದು ಓಡ್ ಮಾಡಿದರೆ ಬಿಡಿ, ಅವತ್ತು ಕತೆನೇ ಬೇರೆ. ಸೊ ಇಲ್ಲಿಂದ ಇಲ್ಲಿಗೆ ನೋಡಿ, ಆ ಟ್ರೇಡನ್ನು ಓಡ್ ಮಾಡಿದರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಕೊಟ್ಟಿದೆ ಹೇಳಿ. ಅವತ್ತಿಂದ ಕಂಟಿನ್ಯೂಸ್ ಆಗಿ ಗ್ರೀನ್ ಕ್ಯಾಂಡಲ್ ಬರೋವರೆಗೂ ಅಂದ್ರೇನು, ಒಂದು ನಿಮಿಷ, ಇಲ್ಲಿಂದ ಟ್ರೇಡ್ ಅಂದ್ಕೊಳ್ಳಿ, ಇಲ್ಲಿಂದ ಟ್ರೇಡ್ ಅಲ್ವಾ, ಇಲ್ಲಿಂದ ಟ್ರೇಡ್ ಅಂದ್ರೇನು ಎಷ್ಟು ಕೊಟ್ಟಿದೆ, ನಿಯರ್ ಬೈ ಇಲ್ಲಿವರೆಗೂ ಎಷ್ಟು ಕೊಟ್ಟಿದೆ, 1:6 ರಿವಾರ್ಡ್ ರೇಷಿಯೋ ಇಷ್ಟು ಕೊಟ್ಟಿದೆ. ಓಕೆ, ಒಳ್ಳೆ ಮೂಮೆಂಟ ಬಂತು ಬಿಡಿ. ಆಯಿತಾ, ನೆಕ್ಸ್ಟು ನಾನು ಏನು ಮಾಡಿದೆ ಅಂದರೆ ಇಲ್ಲಿತ್ತಲ್ವಾ. ಸೊ ಇಲ್ಲಿ ಒಂದು ಝೋನ್ ಸೊ ಇಲ್ಲೇನಾಗುತ್ತೆ, ಒಂದು ಕನ್ಫರ್ಮೇಷನ್ ತೊಗೊಬೇಕಾಯಿತು. ಬಟ್ ಏನಾಗುತ್ತೆ, ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದು ನನ್ನ SL ಆಯ್ತಿದ್ದು. ಆಯಿತಾ, ಇದು ಯಾಕಂದರೆ ಇಲ್ಲಿ ಬಂತಲ್ವ, ಇಲ್ಲೊಂದು ಟ್ರೇಡ್ ತೊಗೊಂಡೆ. ಆಯಿತಾ, ಇಲ್ಲೊಂದು ಟ್ರೇಡ್ ತೊಗೊಂಡೆ, ಇದು ನನ್ನ SL ಆಯಿತು. ಇಲ್ಲಿ ಟಾರ್ಗೆಟ್ ಇತ್ತು, ಇಲ್ಲಿ ಇತ್ತು, ಯಾಕಂದರೆ ಇಲ್ಲೊಂದು ಟೈಮ್ ಟಚ್ ಆಯ್ತಲ್ವ, ಇಲ್ಲೊಂದು ಟೈಮ್ ಟಚ್ ಆಯಿತು. ಬಟ್ ನೋಡಬೇಕಾಯಿತು, ಯಾಕಂದರೆ ಮಾರ್ಕೆಟು ಕಂಪ್ಲೀಟಾಗಿ ಒನ್ ಟೈಮ್ ಡೈರೆಕ್ಷನ್ ಇರುತ್ತೆ. ಸೊ ಮಿಸ್ ಆಗಿ ಇಲ್ಲೊಂದು ಟ್ರೇಡನ್ನ ತಗೊಂಡೆ, ಇದು ನನ್ನ SL ಆಯ್ತು ಇದು. ಆಯಿತಾ, ನೆಕ್ಸ್ಟ್ ನೋಡಿ,
ನೆಕ್ಸ್ಟ್ ನೋಡಿ ಇಲ್ಲಿ ಯಾವುದೇ ಥರ ಬುಲ್ಲಿಶ್ ಮೂಮೆಂಟ ಮತ್ತೆ ಝೋನ್ ಹತ್ರ ಬಂತು, ಆಯಿತಾ. ಝೋನ್ ಹತ್ರ ಬಂತು. ಈ ಟ್ರೇಡ್ ನಾನು ಮಾಡಲಿಲ್ಲ, ಜಸ್ಟ್ ಹೇಳ್ತಿದ್ದೀನಿ ಇದ್ರ ಯಾವ ಥರ ಟ್ರೇಡ್ ಸಿಕ್ಕಿದೆ ಅಂತ. ಸೊ ನೋಡಿ ಇಲ್ಲಿ ಟ್ರೇಡ್ ಇಲ್ಲಿ ಬಂತು, ಫಸ್ಟ್ ಇಲ್ಲಿ ಬ್ರೇಕೌಟ್ ಆಗಿ ಇಲ್ಲಿ ಬಂತು. ನೀವು ಈ ಟ್ರೇಡ್ ತಗೊಂಡು ಇದ್ರ ಮೇಲೆ ಎಸ್ ಎಲ್ ಇಟ್ಟಿದ್ರೂ ಆಯಿತಾ. ಸೊ ನೋಡಿ ಇದಂತೂ ಒಳ್ಳೆ ಮೂಮೆಂಟ್ ಕೊಟ್ಟಿದೆ ಇದು. ಈ ಟ್ರೇಡ್ ಇದೆ ಅಲ್ವ, ರಿಟ್ರೇಸ್ಮೆಂಟು ಕ್ರಾಸ್ ಓವರ್ ಆಯಿತು. ಸೊ ಇಲ್ಲಿ ನೋಡಿ ಇದು ರಿಟ್ರೇಸ್ಮೆಂಟ್ ಟ್ರೇಡು, ಒಳ್ಳೆ ಟ್ರೇಡ್ ಕೊಟ್ಟಿದೆ. ಸೊ ನಾನು ಸ್ಕ್ಯಾಲ್ಪಿಂಗ್ ಏನಾಗುತ್ತೆ ತುಂಬ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕಲ್ಲ. ಸ್ಕ್ಯಾಲ್ಪಿಂಗ್ ಅಂದರೆ ಏನಾಗುತ್ತೆ, ಒಂದು 5-6 ಪಾಯಿಂಟ್ ಎಸ್ ಎಲ್ ಟ್ರೇಡ್ ಬೇಗ ಬಂದುಬಿಟ್ಟಿದೆ. ಬಟ್ ನಾನು ಸ್ಕ್ಯಾಲ್ಪಿಂಗ್ ಯಾರೂ ಸಜೆಷನ್ ಮಾಡ್ತಿಲ್ಲ, 5 ಮಿನಿಟ್ಸಲ್ಲಿ ಇಂಟ್ರಾಡೇ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ ನೀವೇ ಲೆಕ್ಕ ಹಾಕ್ಕೊಳ್ಳಿ ಅವತ್ತಿನ ದಿನ. ಸೊ 1 ಟ್ರೇಡ್ 1:1 ಕೊಟ್ಟಿದೆ, ಮತ್ತು ಇಲ್ಲೊಂದು ಟ್ರೇಡ್ ಆಯಿತಾ, ಆ್ಯಂಡ್ ಇಲ್ಲೊಂದು ಟ್ರೇಡ್ ಎಸ್ ಎಲ್ ಆಯಿತಾ. ನೋಡಿ ಇದು ಟಾರ್ಗೆಟಾ, ಅದು ಅವತ್ತಿನ ಟ್ರೇಡ್ ಆಯಿತು. ಸೊ ನೋಡಿ ಇಲ್ಲಿ ನೆಕ್ಸ್ಟು ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಲೋ ಇದೆ ಆಯಿತಾ. ಸೊ ಇಲ್ಲಿ ಬುಲ್ಲಿಂಜರ್ ಬ್ಯಾಂಡ್ ಲೋ ಇರೋದ್ರಿಂದ ಏನಾಗುತ್ತೆ, ಈ ಟ್ರೇಡ್ ಇಲ್ಲ. ಜಸ್ಟ್ ನಾನು ನೋಡ್ತಿದ್ದೆ, ನೆಕ್ಸ್ಟ್ ಅದೇ ಅಬ್ಸರ್ವ್ ಮಾಡ್ತಿದ್ದೆ. ಪ್ರೀವಿಯಸ್ ಝೋನ್ ಇತ್ತಲ್ವ, ಸೊ ಇಲ್ಲಿ ಬಂದಾಗ ಸೊ ಝೋನ್ ಪ್ರೀವಿಯಸ್ ಇದಿದೆಯಲ್ವ. ಸೊ ಇಲ್ಲೊಂದು ಟ್ರೇಡ್ ಆಗ್ತಾನೆ ಇದೇನಾಗುತ್ತೆ, ಇದು ಪ್ರೀವಿಯಸ್ ಕ್ಯಾಂಡಲ್ ಇತ್ತಲ್ವ, ಪ್ರೀವಿಯಸ್ ಝೋನು ಟಚ್ ಆಯ್ತಲ್ವ. ಯಾಕಂದರೆ ಇಲ್ಲಿ ಬರ್ತಿದೆ ಮೂಮೆಂಟ್ ಮೇಲೆ ಕೊಡುತ್ತೆ ಅಂತ ಗೊತ್ತಿರುತ್ತೆ. ಇಲ್ಲಿ ಬಂದಾಗ ಓಕೆ ಒಂದು ತಗೊಂಡು ಓಕೆ ಒಂದು ನಿಮಿಷ ಲಾಂಗ್ ಪೊಸಿಷನ್ ತೊಗೊಂಡು ಇಲ್ಲಿ ತೊಗೊಂಡೆ ಟ್ರೇಡು. ಈಗ ತೊಗೊಂಡು ಇಲ್ಲಿ ಎಸ್ ಎಲ್ ಇಟ್ಟಿದ್ದೆ, 20 ರೂಪಾಯಿನ ಇಟ್ಟಿದ್ದೆ ಇಲ್ಲಿ. ಸೊ ಇಲ್ಲಿ ಮೂಮೆಂಟ್ ಹೋಗುತ್ತಂತ. ಸೊ ಇಲ್ಲಿಂದ ಇಲ್ಲಿಗೆ ಓಕೆ, ಇದು ನನ್ನ ಹೆಸರು ಟಾರ್ಗೆಟ್ ಇಟ್ಟಾಯಿತು. ಸೊ ಇದು 1:4 ಏನೋ ಕೊಟ್ಟಿದೆ. ಇದು ಪ್ರೀವಿಯಸ್ 1:1 ಚೆಕ್ ಮಾಡಿದೆ, ಪ್ರೀಮಿಯಂ ಸಖತ್ತ ಮೂಮೆಂಟ್ ಕೊಟ್ಟಿದೆ. 1:4 ಏನೋ ಕೊಟ್ಟಿದೆ ಇದು. ಸೊ ಹೋಲ್ಡ್ ಮಾಡಿದೆ ನೋಡಿ, ಎಂಥ ಮೂಮೆಂಟಮ್ ಆಯಿತಾ. ನೋಡಿ ಎಂಥ ಮೂಮೆಂಟಮ್, ಇಲ್ಲವರು ನೋಡಿ ಎಂಥ ಮೂಮೆಂಟಮ್ ಕೊಟ್ಟಿದೆ. ಸೊ ನೀವು ಇದೇ ಬಂದು ಮತ್ತೆ ಇಲ್ಲಿ ಒಂದು ರೀಟೆಸ್ಟ್ ಆದಾಗ ಇಲ್ಲಿ ತೊಗೊಂಡಿದ್ರೂ ಟ್ರೇಡೆ ಆಯಿತಾ. ಇಲ್ಲಿಂದ ಇಲ್ಲಿ 1:1 ಕ್ಯಾಪ್ಚರ್ ಮಾಡ್ಬೋದಾಯಿತು. ಸೊ ಇಲ್ಲಿ ಮತ್ತೆ ರೀಟ್ರೆಸ್ಟ್ ಆಯ್ತಲ್ವ ಆಯಿತಾ. ಇಲ್ಲೊಂದು ಟ್ರೇಡ್ ಸಿಗ್ತಿದೆ, 1:1 ಇಲ್ಲಿ ಕ್ಯಾಪ್ಚರ್ ಮಾಡ್ಬೋದಾಯಿತು ಸ್ಕ್ಯಾಲ್ಪಿಂಗ್ ಮಾಡೋದು. ಅದರಲ್ಲಿ ಇಂಟ್ರಾಡಲ್ಲೇ ಒಂದು ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ ಮಾಡೋದಾದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಫಿಟ್ ಅಂತ ನೋಡಿ ಇಲ್ಲೇ ಮಾಡ್ಬೋದಾಯಿತು. ಸೊ ಇಲ್ಲಿ ಓಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ. ಆ್ಯಂಡ್ ಮತ್ತೆ ನೋಡಿ ಇಲ್ಲಿ ಟ್ರೇಡ್ ಬಂದಾಗ ಯಾರು ಇಷ್ಟೊಂದು ಟ್ರೇಡ್ ತೊಗೊಳಲ್ಲ, ಬಟ್ ನಾನು ಹೇಳ್ತಿದ್ದೀನಿ ಯಾವ ಥರ ಟ್ರೇಡ್ಸ್ ಕೊಟ್ಟಿದೆ ಅಂತ. ಓಕೆ ಒಂದು ಶಾರ್ಟ್ ಟ್ರೇಡ್ ಇದು ಬಂತ, ಶಾರ್ಟ್ ಟ್ರೇಡ್ ಇದ್ರ ಮೇಲೆ ಓಕೆ ಇಲ್ಲಿಷ್ಟು. ಸೊ ಇಲ್ಲೇನಾಯಿತು ನೋಡಿ, ಇಲ್ಲಿ 1 ಟ್ರೇಡಾ, ಸೊ ಇದು 2 ಟ್ರೇಡಾ, ಇಲ್ಲಿ 3 ಟ್ರೇಡಾ, ಹಿಂದೆ ತೊಗೊಂಡಿದ್ದು 4 ಟಾರ್ಗೆಟ್ ಆಗುತ್ತೆ ಆಯಿತಾ. ಸೊ ಇದು ಏನಾಗುತ್ತೆ, ಇದು ಮಂಗಳವಾರದಾಯಿತು, ಇದು ಬುಧವಾರದಾಯಿತು. ಸೊ ಇವತ್ತು ಏನು ಮಾಡಿದೆ ನೋಡೋಣ. ಇವತ್ತು ಅಷ್ಟೇ ನೋಡಿ ಸೋನು, ಬಟ್ ಯೂಶಲಿ ಟ್ರೇಡ್ ಇಲ್ಲ ಇಲ್ಲಿ, ಓಕೆ ಯೂಶಲಿ ಟ್ರೇಡ್ ಇಲ್ಲ. ಬಟ್ ಝೋನ್ಸ್ ಮುಖಾಂತರ ಅಂದರೆ ನಾನು ಈ ಬುಲ್ಲಿಂಜರ್ ಬ್ಯಾಂಡಿನ ಮುಖಾಂತರ ಟ್ರೇಡ್ ಇಲ್ಲ, ಬಟ್ ಝೋನ್ ಯೂಸ್ ಮಾಡಿದ್ರೆ ಟ್ರೇಡ್ ಇದೆ ಆಯಿತಾ. ಟ್ರೇಡ್ ತೊಗೊಂಡಿದ್ದಾನು. ಸೊ ಟಾರ್ಗೆಟ್ ಇಟ್ಟಾಗಿರೋದು, ಯಾವುದೇ ಲಾಜಿಕ್ ಇಲ್ಲ, ಟಾರ್ಗೆಟ್ ಇಟ್ಟು. ಸೊ ಇದು ಇವತ್ತಿಂದು ಆಯಿತಾ. ಇಲ್ಲಿ ಬಂದು ನೀವು ಝೋನ್ ಹತ್ರ ತೊಗೊಂಡಿದ್ರೆ ನೋಡಿ ಇವತ್ತಿನ ಟ್ರೇಡು ಯಾವುದೇ ಥರ ಮಿಸ್ಟೇಕ್ ಇಲ್ಲ ನೋಡಿ, ಪ್ರೀಮಿಯಂ ಚೆನ್ನಾಗಿ ಮೂಮೆಂಟ್ ಆಯಿತು. ಸೊ ಇದಕ್ಕಿಂತ ಇನ್ನೇನು ಬೇಕಾಗತ್ತೆ ಹೇಳಿ ನಿಮಗೆ ಆಯಿತಾ. ಇದು 3 ಡೇಸ್ದು ಇದು ಕಂಪ್ಲೀಟೆಡ್ 3 ಡೇಸ್ ಅನಾಲಿಸಿಸ್. ಇದು ನೋಡಿ ಯಾವ ಥರ ಕೊಟ್ಟಿದ್ದು. ಇಲ್ಲಿ 1 2 ಎಸ್ ಎಲ್ ಆಗುತ್ತಂತಲ್ಲ, ಎಸ್ ಎಲ್ಲು ಆಗುತ್ತೆ. ನಮ್ಮ ಸೈಕಾಲಜಿನ ಕರೆಕ್ಟಾಗಿ ಇಟ್ಕೊಂಡು ನಾವು ಮಾಡಿದ್ರೆ ಅಂದರೆ ಯಾವುದೇ ಥರ ತೊಂದರೆ ಆಗೋಲ್ಲ. ಜಸ್ಟ್ ನಾವು ಸೈಕಾಲಜಿನ ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಂಡು ಆಡಬೇಕು ನೋಡಿ. ಈಗ ಕೆಲವೊಂದು ಸತಿ ನನಗೂ ಸೈಕಾಲಜಿ ಕೈ ಕೊಟ್ಬಿಡುತ್ತೆ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಅದನ್ನು ಕೈ ಕೊಟ್ಬಿಡುತ್ತೆ ಓಕೆ. ಸೊ ಅದರಿಂದ ಏನಾಗುತ್ತೆ ನೋಡಿ, ಈ ಥರ ಕಂಪ್ಲೀಟಾಗಿ ಝೋನ್ ಮುಖಾಂತರ ನಾವು ಏನು ಯೂಸ್ ಮಾಡಿದೆ ಎವ್ರಿಥಿಂಗ್ ಕ್ರಾಸ್ ಓವರ್, ಎಲ್ಲ ಕ್ರಾಸ್ ಓವರು ಟ್ರೇಡ್ ತೊಗೊಬೇಕಾಗತ್ತೆ ಆಯಿತಾ. ಇಲ್ಲಿ ಬಂತ ನೋಡಿ, ಇಲ್ಲಿ ಕ್ರಾಸ್ ಓವರ್ ಆಯಿತು. ಕ್ರಾಸ್ ಓವರ್ನ ಡಿಟೇಲ್ಸ್ನ ಯಾರು ವೆಯ್ಟ್ ಮಾಡಲ್ಲ ನೋಡಿ. ಇಲ್ಲಿ ಕ್ರಾಸ್ ಓವರ್ ಆಯ್ತು, ಇಲ್ಲಿ ತಗೊಂತ ಇಲ್ಲಿ ಬರುತ್ತೆ, ಬೆಂಡ್ ಆಯ್ತದೆ. ಸೊ ಇಲ್ಲಿ ತೊಗೊಂಡ್ರೆ ಇಲ್ಲಿ ಹೋಗಿ ಬರೋಲ್ಲ ನೋಡಿ, ಮತ್ತೆ ಇಲ್ಲಿ ನಿಷ್ಕ್ ಇಲ್ಲಿ ತೊಗೊತೀರಿ. ಸೊ ಮಾಡೋದು ನಾರ್ಮಲಾಗಿ ಎಲ್ಲ ಟ್ರೇಡರ್ಸ್ ಮಾಡೋ ಮಿಸ್ಟೇಕೇ ಇದು. EMA ಕ್ರಾಸ್ ಓವರ್ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನೀವು ಸೈಕಾಲಜಿಕಲಿ ಫಿಟ್ ಆಗಿ ಎಮೋಷ್ನಲ್ ಫಿಟ್ ಕಂಟ್ರೋಲ್ ಮಾಡೋ ಥರ ಇದ್ದರೆ ಏನಾಗುತ್ತೆ, EMA ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಇಲ್ಲೇನು ಮಾಡ್ತೀರಂದರೆ ಝೋನ್ ಇಲ್ಲಾಂದರೆ ಏನಾಗುತ್ತೆ, ಇಲ್ಲಿ ಬಂತು
ಇಲ್ಲಿ ತೊಗೊತಾ ಇದೆ, ಕ್ರಾಸ್ ಓವರ್ ಇಲ್ಲ ಆಯಿತು ನೋಡಿ, ಪಕ್ಕಂತ ವಿತಿನ್ ಸೆಕೆಂಡ್ಸಲ್ಲಿ ನಿಮಿಷಗಳಲ್ಲಿ ಎಸ್ ಎಲ್. ಓಕೆ, ಹೀಗೆ ನೋಡಿ ಇಲ್ಲೊಂದು ಎಸ್ ಎಲ್ ಆಗಿದೆ, ತೊಂದರೆ ಇಲ್ಲ. ಎಸ್ ಎಲ್ ಅದೇ ತೊಂದರೆ ಇಲ್ಲ, ಎಸ್ ಎಲ್ ಆಗಿ ಇಲ್ಲಿ ಟಾರ್ಗೆಟ್ ಕೊಟ್ಟಿದೆ ಅಲ್ವಾ, ಯಾವುದೇ ಥರ ತೊಂದರೆ ಇಲ್ಲ. ಸೊ ನಂದು ಎಸ್ ಎಲ್ ಆಗುತ್ತೆ, ಒಂದೊಂದು ಎಸ್ ಎಲ್ ಆಗುತ್ತೆ. ಒಂದು ವಾರದಲ್ಲಿ ನಮಗೆ 1 ದಿನ ಎಸ್ ಎಲ್, 2 ದಿನ ಎಸ್ ಎಲ್ ಆಗಿ 3 ದಿನ ಪ್ರಾಫಿಟ್ ಕೊಟ್ಟರೆ ಇಟ್ಸ್ ಅ ಬೆಟರ್ ಆಯಿತಾ. ಒಳ್ಳೆ ಟ್ರೇಡ್ಸ್ನ ಕೊಡುತ್ತೆ ನೋಡಿ. ಸೊ ಇದು ಒಂದು ಹೇಳ್ತೀವಿ, ಪ್ರತಿದಿನ ಹೇಳ್ತೀವಿ, ಪ್ರತಿ ಸಲ ವಿಡಿಯೋ ಮಾಡಿದಾಗ ಹೇಳ್ತಾ ಇರುತ್ತೆ, ಫ್ರೀ ಟ್ರಯಲ್ ಇರುತ್ತೆ, 7 days ಫ್ರೀ ಟ್ರಯಲ್ ಇರುತ್ತೆ. ಒಂದ್ಸತಿ ನೀವು ತೊಗೊಂಡು ಆಕ್ಸೆಸ್ನ ತೊಗೊಂಡು ನೋಡಿ ಯಾವ ಥರ ಝೋನ್ ವರ್ಕ್ ಆಗ್ತಿದೆ. ಸೊ ನಾನು ಹೇಳೋದು ಸುಳ್ಳು ಆಗ್ತಿದೆ ಇಲ್ಲ, ನಾನು ನಾರ್ಮಲಾಗಿ ಏನು ಮಾರ್ಕೆಟ್ ಆದಮೇಲೆ ಬಂದು ಅನಾಲಿಸಿಸ್ ಮಾಡ್ತೀನ ಅಂತ. ಸೊ ಇದನ್ನು ಯಾವುದೇ ಥರ ಏನಾಗುತ್ತೆ, ಮಾರ್ಕೆಟ್ ಮುಗಿದ ಮೇಲೂ ಝೋನ್ಸ್ ಇಲ್ಲೇ ಇರುತ್ತೆ. ಒಂದು ಮಾರ್ಕೆಟ್ ಓಪನ್ ಆದಾಗೂ ಅಷ್ಟೇ ಝೋನ್ಸ್ ಯಾವಾಗ ಡ್ರಾ ಮಾಡುತ್ತೆ ಅಲ್ಲೇ ಇರುತ್ತೆ, ಯಾವುದೇ ಥರ ಚೇಂಜಸ್ ಇರೋಲ್ಲ. ಸೊ ಇನ್ನು ನೀವು ನೋಡ್ಬೋದು ಗೋಲ್ಡಲ್ಲಿ ಒಂದು ಸತಿ ಅದು ತೋರಿಸ್ಬಿಡ್ತೀನಿ ಗೋಲ್ಡು, ಬಟ್ ಅನಾಲಿಸಿಸ್ ಮಾಡೋಕ್ಕೋಗಲ್ಲ. ಚಾರ್ಟಲ್ಲಿ ಯಾವ ಥರ ವರ್ಕ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಬಂದಿದ್ದು, ಸೊ ಇಲ್ಲಿ ಬಂದು ಕೆಳಗಡೆ. ಸೊ ಈ ಥರ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡಿ ಇಲ್ಲಿ ರಿಟ್ರೇಸ್ ಇಲ್ಲಿ ಬಂದು ಇಲ್ಲಿ ತೊಗೊಂಡು ಮೇಲೆ ಹೋಯ್ತು ಆಯಿತಾ. ಸೊ ಇಲ್ಲಿ ಈ ಗೋಲ್ಡಲ್ಲಿ ಏನಾಗುತ್ತೆ, ಎಮೋಷ್ನಲ್ 24 hours ಇರೋದು ದೊಡ್ಡ ಬಾಧೆ ಫಾರೆಕ್ಸಲ್ಲಿ. ಅಂದರೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಹೆವಿ ಟ್ರೇಡು. ನಾನು ನಿಫ್ಟಿ ಹತ್ರ 3-4 ಮ್ಯಾಕ್ಸಿಮಮ್ 4 ಟ್ರೇಡ್ ಕೊಡುತ್ತೆ. ಬಟ್ ಇಲ್ಲಿ ನೋಡಿ ಬೆಳಗ್ಗೆಯಿಂದ ನೋಡಿ 1 2 3 4 ಸತಿ ಝೋನು, 5 ಸತಿ 6 ಸತಿ, ಇಲ್ಲೊಂದು 7 ಸತಿ 8 ಸತಿ, ಮತ್ತು 9 ಸತಿ 10 ಸತಿ 11 ಸತಿ 12 ಸತಿ 13 14 ಸತಿ. ಸೊ 14 ಟ್ರೇಡ್ಸ್ ಎಮೋಷ್ನಲ್ ಸ್ವಲ್ಪ ಒಂಚೂರು ಡ್ಯಾಮೇಜ್ ಆಗಿದ್ರೆ ಕಂಪ್ಲೀಟ್ ಆಯಿತು. ಬಟ್ ಅಲ್ಲಿ ನಿಫ್ಟಿ ಆಗಲ್ಲ. ಸೊ ಬುಲ್ಲಿಂಜರ್ ಬ್ಯಾಂಡ್ ನನ್ನ ಕಂಡೀಷನ್ಸ್ ಇರುತ್ತೆ. ಸೊ ನಮ್ಮ ಕಂಡೀಷನ್ ಫಸ್ಟ್ ಕಂಡೀಷನ್ ಇರುತ್ತೆ, ಬುಲ್ಲಿಂಜರ್ ಬ್ಯಾಂಡು ಟಚ್ ಆಗಲೇಬೇಕು. ಟಚ್ ಅಂದರೆ ನಿಯರ್ ಬೈ ಇರಲೇಬೇಕು ಯಾವುದೇ ಒಂದು ಟ್ರೇಡ್ ತೊಗೊಳುವಾಗ. ಓಕೆ ನೋಡಿ ನನಗೆ ಈ ಬುಲ್ಲಿಂಜರ್ ಬ್ಯಾಂಡ್ ಇದೆಯಲ್ವಾ, ಫಾರ್ ಬೈಯಿಂಗ್ ಏನಾಗುತ್ತೆ, ಯಾವುದೇ ಒಂದು ಕಂಡೀಷನ್ ನೋಡಿ ಇಲ್ಲಿ ಫಾರ್ ಬೈಯಿಂಗ್ಗೆ ಕಾಲ್ ಸೈಡ್ ಬೈಗೆ ನಾನು ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರನೇ ಇರಬೇಕು. ನಾನು ಇಲ್ಲೆಲ್ಲ ಇತ್ತ ನಾನು ಬೈ ಮಾಡಲ್ಲ. ಸೊ ಸೆಲ್ಲಿಂಗ್ ಏನಾಗುತ್ತೆ, ಬುಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಹತ್ರ ಇರಬೇಕು, ಪುಟ್ ಸೈಡ್ ಬೈಗೆ. ಸೊ ಇಲ್ಲಿರಬೇಕು. ಸೊ ಇಲ್ಲಾಂದರೆ ನಾನು ಪುಟ್ ಸೈಡ್ ಟ್ರೇಡ್ ತೊಗೊಂಡೋಗಲ್ಲ. ಅದು ಎಷ್ಟು ಜನ ಕೊಡಲಿ ಕೊಡಲ್ಲ ಆಯಿತಾ. ನೋಡಿ ಇವತ್ತು ಇದೇ ಆಗಿದ್ದು, ಇವತ್ತಿನ ಟ್ರೇಡು ಇಲ್ಲಿ ಇದು ಮಿಸ್ ಆಗಿದ್ದ ಕಾರಣನೇ ಅದು, ಬಿಕಾಸ್ ಬುಲ್ಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಹತ್ರ ಇದೆ. ಸೊ ನೋಡಿ ಈ ಟ್ರೇಡಿಗೆ ಪಕ್ಕ ಇದೆ ಪುಟ್ ಸೈಡು, ಇದು ನೋಡಿ ಇದಿಲ್ಲ, ಇದಕ್ಕೆ ಬುಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಹತ್ರ ಇದೆ. ಸೊ ಒಂದು ದಿನ ಮಿಸ್ ಆಗ್ಬೋದು, 2ನೇ ದಿನ ನಿಮಗೆ ಟಾರ್ಗೆಟ್ ಕೊಡುತ್ತೆ, ನಾನು ಶೂರಾಗಿ ಹೇಳ್ತಾ ಇದ್ದೀನಿ ಆಯಿತಾ. ಸೊ ಇಲ್ಲಿ ಲಾಸಸ್ ಬಂದೇ ಬರುತ್ತೆ. ಓಕೆ, ಸೊ ನೋಡಿ ಫ್ರೀ ಟ್ರಯಲ್ ಎಲ್ಲರಿಗೂ ಇರುತ್ತೆ. ಏನಾಗುತ್ತೆ, ಪ್ರತಿಯೊಬ್ಬರು ಏನಾಗುತ್ತೆ ಆಕ್ಸೆಸ್ ಮಾಡಿ ಆಯಿತಾ. ಸೊ ಫ್ರೀ ಟ್ರಯಲ್ ನೋಡಿ, ನಾನು ಬೇಕಾದ ರೂಮ್ಗೆ ಬಂದಾಗ ಗ್ರೂಪ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ನಂಬರ್ಗೆ ವಾಟ್ಸಪ್ ನಂಬರ್ ಕೊಟ್ಟರೆ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಪ್ರತಿಯೊಂದು ನೀವು ಝೋನ್ ಯೂಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಪ್ರತಿದಿನ ಅಪ್ಡೇಟ್ ಆಗ್ತಾ ಇರುತ್ತೆ, ಯಾವ ಥರ ಝೋನ್ಸ್ ಯಾವ ಥರ ವರ್ಕ್ ಆಗ್ತಿದೆ ಹಂಗೆ ಅಂತ ಸ್ಕ್ರೀನ್ಶಾಟಲ್ಲಿ ಸೆಂಡ್ ಆಗ್ತಾ ಇರುತ್ತೆ. ನೀವು ಅದನ್ನು ಬೇಕಾದ್ರೆ ನೋಡ್ಬೋದು ಯಾವ ಥರ ಝೋನ್ಸ್ ವರ್ಕ್ ಆಗ್ತಿದೆ ಅಂತ. ಇಷ್ಟಾಯಿತು. ನನಗೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ನೀವು ಆಕ್ಸೆಸ್ ಅಂತ ಇಂಡಿಕೇಟ್ ಆಕ್ಸೆಸ್ ಮಾಡ್ತೀನಿ, ನಿಮ್ಗೆ ಆಕ್ಸೆಸ್ ಕೊಡ್ತೀನಿ. ಟ್ರೇಡಿಂಗ್ ಐಡಿನ ಸೆಂಡ್ ಮಾಡಿದ್ರೆ ಆ್ಯಂಡ್ ಸೊ ನಮಗೆ ತಮ್ಲೈನಲ್ಲೂ ನನ್ನ ನಂಬರ್ ಇರುತ್ತೆ. ಸೊ ತೊಗೊಂಡು ಏನಾಗುತ್ತೆ, ನಿಮ್ಗೆ ಆಕ್ಸೆಸ್ ಬೇಕಂದರೆ ಇಂಡಿಕೇಟರ್ಸು ನೀವು ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಸೊ ಇದನ್ನು ಆಕ್ಸೆಸ್ ನೋಡಿ ತೊಗೊಂಡಿದ್ದ ತಕ್ಷಣ ನಾನು ಇಂಡಿಕೇಟರ್ ಪೇ ಮಾಡಿದ ತಕ್ಷಣ ಏನಿಲ್ಲ ಸರ್ ಅಷ್ಟೇ ಅಂತಲ್ಲ, ಕಂಪ್ಲೀಟಾಗಿ ನೀವು ಯಾವಾಗ ಕಾಲ್ ಮಾಡಿ ಸೊ 1 to 1 ಇದಿರುತ್ತೆ. ಬೇಕಾದ್ರೆ ಝೂಮ್ ಮೀಟಿಂಗ್ ಎನಿ ಡೇಸ್ ಯಾವ್ದಾರ ಅಂತ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದು ಎಲ್ಲ ಥರ ಫೆಸಿಲಿಟಿ ನಾನು ಒಬ್ಬನೇ ಮಾಡ್ತೀನಿ. ಇಲ್ಲೇ ಯಾವುದೇ ಥರ ಟೀಮು ಏನಿಲ್ಲ. ಸುಮ್ಮನೆ ಏನು ಡೌಟ್ಸ್ ಇರುತ್ತೋ ಕಂಪ್ಲೀಟಾಗಿ ನಾನೇ ನಿಮ್ಗೆ ಸಾಲ್ವ್ ಮಾಡ್ತೀನಿ ಆಯಿತಾ, ಕಂಪ್ಲೀಟಾಗಿ ಆಯಿತಾ. ಸೊ ಇಲ್ಲಿ ನಾವು ಪ್ರಾಫಿಟ್ನ ತೋರಿಸ್ಕೊಂಡು ನಮ್ಗೆ ಅಷ್ಟು ಬರುತ್ತೆ ನೋಡಿ, ನಾನು ಹಾಕ್ಕೊಬೋದು. ಯಾಕಂದರೆ ಇವತ್ತು ನೋಡಿ ಈ ಟ್ರೇಡು, ಸೊ ನಿಮ್ಗೆ ಹೇಳೋದು ಅಂತಂದರೆ ಈ ಟ್ರೇಡ್ ನಿಫ್ಟಿ ಟ್ರೇಡ್ ಇತ್ತಲ್ವ, ಆಯಿತು ನಿಫ್ಟಿ ಓಕೆ, ನಿಫ್ಟಿ 100 rupees 170 180ವರೆಗೂ ಹೋಗಿದೆ. ನಾನು ಹಾಕ್ಕೊಬೋದು ಇವಾಗ, ಅಂದರೆ 70 rupees ಪ್ರಾಫಿಟ್ ಕೊಟ್ಟಿದೆ ಅಂತ. ಬಟ್ ಸೆನ್ಸಸಲ್ಲಿ ಎಷ್ಟಾಗಿದೆ ಗೊತ್ತಾ, ಸೊ ಸೆನ್ಸಸಲ್ಲಿ 50 ರೂಪಾಯಿ ಪ್ರೀಮಿಯಮ್ ಇದ್ದು ಕರೆಕ್ಟಾಗಿ 350 400 ರೂಪಾಯಿ ಹೋಗಿದೆ ಇವತ್ತು. ಸ್ವಲ್ಪ ಕೆಲವೊಂದು ಏನಾಗುತ್ತೆ ಡೈರೆಕ್ಟಾಗಿ ಅದನ್ನ ಹಾಕ್ಕೊಂಡು, ಬಟ್ ಅವ್ರು ಟ್ರೇಡ್ ತಗೊಂತಾರೋ ಇಲ್ಲ ಗೊತ್ತಿಲ್ಲ, ಜಸ್ಟ್ ಇಷ್ಟು ಮೂಮೆಂಟ್ ಆಗಿದೆ ಅಂತ ತೋರಿಸ್ತಾರೆ. ಬಟ್ ನಮ್ದು ಅದೇ ಥರ. ಬಟ್ ನೀವೇ ಲೈವಲ್ಲಿ ನೋಡ್ತಿರ್ತೀರ, ಲೈವಲ್ಲಿ ಅಂತೀನಿ ನಾನು, ನಾರ್ಮಲ್ ಚಾರ್ಟಲ್ಲಿ ನೋಡ್ತಿರ್ತೀರ, ಎಲ್ಲಿ ಬಂದು ತೊಗೊಬೇಕು. ಬಟ್ ನನಗೆ ಯಾವುದೇ ಥರ ಕಾಲ್ಸ್ ಅಂತೂ ಪ್ರೊವೈಡ್ ಮಾಡಲ್ಲ. ಯಾವುದೇ ಥರ ಕಾಲ್ ಟಿಪ್ಸ್ ಇಲ್ಲ. ಜಸ್ಟ್ ಏನಾಗುತ್ತೆ, ಮಾರ್ಕೆಟ್ ಡೈರೆಕ್ಷನ್ಸು ನೀವೇ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ, ಕಂಪ್ಲೀಟಾಗಿ ನೀವೇ ಅನಲೈಸ್ ಮಾಡ್ಬೋದು. ಸೊ ಝೋನ್ ಹತ್ರ ಬಂದರೆ ಏನಾಗುತ್ತೆ, ಏನು ಮಾಡಬೇಕು, ಝೋನು ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ ಹತ್ರ ಬೈ ಮಾಡಬೇಕು, ಝೋನು ಪ್ಲಸ್ ಬುಲ್ಲಿಂಜರ್ ಬ್ಯಾಂಡ್ ಮೇಲೆ ಸೆಲ್ ಮಾಡಬೇಕು, ಇಷ್ಟೇ.
ಎರಡು ಟ್ರೇಡ್ ಆಯಿತಾ 3 ಟ್ರೇಡ್ ಆಯಿತಾ, ಮ್ಯಾಕ್ಸಿಮಮ್ 4 ಟ್ರೇಡ್ ಕೊಡ್ತಾ. ಸೊ 4ರಲ್ಲಿ 2 ಎಸ್ ಎಲ್ ಆಯಿತಾ, 2 ಪ್ರಾಫಿಟ್ ಆಯಿತಾ, ಜಸ್ಟ್ ಮತ್ತೇನೋ ಲಾಸ್ ಆಯಿತಾ, 2 ಟ್ರೇಡ್ ಕಂಪ್ಲೀಟಾಗಿ 3 ಟ್ರೇಡ್ ಲಾಸ್ ಆಯಿತಾ, ಸೊ ಮಾರ್ಕೆಟಿಂದ ಎಕ್ಸಿಟ್ ಆಗಿ ಹೋದು ಬಿಡಿ ಆಯಿತಾ. ಕಂಪ್ಲೀಟಾಗಿ ಏನಾಯಿತು, ಓವರ್ ಟ್ರೇಡಿಂಗ್ ಅಂತೂ ಮಾಡೋಕ್ಕೆ ಅವಕಾಶನೇ ಕೊಡಲ್ಲ. ಸೊ ನೋಡಿ ಒಂದು ಟೈಮ್ 2 ಟೈಮ್ ಅಷ್ಟೇ ಟಚ್ ಆಗಿರೋದು ಝೋನು. ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ನೀವು ತೊಗೊಂಡಿದ್ರೆ ಏನಾಗುತ್ತೆ, ಇಲ್ಲೊಂದು ಟ್ರೇಡ್ ಮಿಸ್ ಆಗ್ತಿತ್ತಾ, ಈ ಟೆಸ್ಟ್ಮೆಂಟ್ ಅಂತ ನೋಡಿ. ಇನ್ ಕೇಸ್ ಅಲ್ಲಿ ಅಷ್ಟೇ ಫುಲ್ ಬುಲಿಶ್ ಇದೆ, ಬಟ್ ಇಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಸಡನ್ನಾಗಿ ಟ್ರೇಡ್ ತೊಗೊಳಕ್ಕೆ. ಬಟ್ ತೊಗೊಂಡಿದ್ರೆ ಒಂದು ಎಸ್ ಎಲ್ ಆಗ್ತಿತ್ತು ಇಲ್ಲಿ, ಓಕೆ, ಒಂದು ಎಸ್ ಎಲ್ ಆಗ್ತಿತ್ತು. ಸೊ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದು ಇಲ್ಲಿ ಎಸ್ ಎಲ್ ಆಗಿದೆ, ಮತ್ತೇನು ಹೊಂಟಿದೆ ಎಸ್ ಎಲ್ ಆಗ್ತಾಯಿದೆ, ಟಾರ್ಗೆಟ್ ಆಗ್ತಿತ್ತು, ಮತ್ತು ಇಲ್ಲಿ ತಗೊಂಡ್ರೆ ಟಾರ್ಗೆಟು. ಸೊ ಅವಕಾಶಗಳು ತುಂಬ ಇರುತ್ತೆ, ನಾವು ಯೂಸ್ ಮಾಡ್ಕೊಂಡು ಝೋನ್ ಮುಖಾಂತರ. ಓಕೆ, ಸೊ ಇವತ್ತು ಇಷ್ಟನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ 3 ಡೇಸ್ ಅನಾಲಿಸಿಸ್ ಎಕ್ಸ್ಪ್ಲೈನ್ ಮಾಡ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.